ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಸಾಧನಾ ಶಂಕರ್ ಅಕಾಡೆಮಿ. ಸೊ ಸ್ನೇಹಿತರೆ, ಒಂದು ಬ್ಯೂಟಿಫುಲ್ ಆಗಿರತಕ್ಕಂಥ ಕಾನ್ಸೆಪ್ಟನ್ನು ನಾನು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತೀನಿ ಸ್ನೇಹಿತರೆ. ಚಿತ್ರ ನೋಡಿದ ತಕ್ಷಣ ಖುಷಿಯಾಗಿಬಿಟ್ಟಿದೆ ಅಲ್ವಾ? ಒಂಥರ ಹುಡುಗಿರಿಗೂ ಖುಷಿಯಾಗಿಬಿಟ್ಟಿದೆ, ಹುಡುಗರಿಗೂ ಖುಷಿಯಾಗಿಬಿಟ್ಟಿದೆ. ಬಿಳಿ ಹುಡುಗಿನ ಕರಿ ಹುಡುಗಿ ನೋಡಿ ಖುಷಿಯಾಗಿದ್ದಾರೆ, ಕರಿ ಹುಡುಗಿಯರು ಬಿಳಿ ಹುಡುಗಿಯರು ನೋಡಿ ಖುಷಿಯಾಗಿದ್ದಾರೆ, ಹುಡುಗರಂತೂ ಎಲ್ಲ ಹುಡುಗಿಯರು ನೋಡಿ ಖುಷಿಯಾಗಿದ್ದಾರೆ ಅಲ್ವಾ? ನೋಡಿ, ಕಂಪ್ಲೀಟ್ ಇಲ್ಲಿ ಬಿಳಿ ಕರಿ ಇದನ್ನು ನಮಗೆ ಆ ಕಾನ್ಸೆಪ್ಟನ್ನು ಕೊಡ್ತಾ ಇರೋದು ಯಾವುದು ಅಂದರೆ ದಟ್ ಇಸ್ ದ ಸ್ಕಿನ್. ಹಾಗಾದರೆ ಸ್ಕಿನ್ನಲ್ಲಿ ಮೆಲನಿನ್ ಕಡಿಮೆ ಇದ್ದರೆ ಬಿಳಿ ಹುಡುಗಿ, ಸ್ಕಿನ್ನಲ್ಲಿ ಮೆಲನಿನ್ ಜಾಸ್ತಿ ಇದ್ದರೆ ಕರಿ ಹುಡುಗಿ. ಅಂದರೆ ಕಂಪ್ಲೀಟ್ ಸ್ಕಿನ್ ಕಲರನ್ನು ಕೊಡೋದ್ರ ಜೊತೆಗೆ ಇಡೀ ನಮ್ಮ ಬಾಡಿಯನ್ನು ಏನು ಮಾಡ್ತಾ ಇದೆ, ಪ್ರೊಟೆಕ್ಷನ್ ಮಾಡ್ತಾ ಇದೆ. ಅಷ್ಟೇ ಅಲ್ಲ, ನಮ್ಮ ಬಾಡಿಯ ಒಳಗಡೆ ಇರತಕ್ಕಂತಹ ಅನ್ವಾಂಟೆಡ್ ಮೆಟೀರಿಯಲ್ಸ್, ಅನುಪಯುಕ್ತ ವಸ್ತುವನ್ನು ಹೊರಗಡೆ ಹಾಕಿ ವಿಸರ್ಜನಾಂಗ ಕೂಡ ಅನಿಸ್ಕೊಳ್ತಾ ಇದೆ. ನಮ್ಮ ದೇಹದಲ್ಲಿ 3 ವಿಸರ್ಜನಾಂಗಗಳಿದೆ. ಒಂದು ಸ್ಕಿನ್, ಇನ್ನೊಂದು ಲಂಗ್ಸ್ ಶ್ವಾಸಕೋಶ, ಇನ್ನೊಂದು ಕಿಡ್ನಿ ಮೂತ್ರಪಿಂಡ. ನೋಡಿ, ನಮ್ಮ ದೇಹದಲ್ಲಿರೋ ಅತ್ಯಂತ ದೊಡ್ಡ ಅಂಗ ಆಗಿರ್ತಕ್ಕಂಥ ಈ ಸ್ಕಿನ್ ಇಡೀ ನಮ್ಮ ದೇಹನ ಕವರ್ ಮಾಡಿಕೊಂಡಿದೆ. ಇದ್ರ ಬಗ್ಗೆ ನೆಕ್ಸ್ಟ್ ಕ್ಲಾಸಲ್ಲಿ ಚರ್ಚೆ ಮಾಡ್ತೀನಿ ಸ್ನೇಹಿತರೆ. ಹಾಗೆ ಈ ಕ್ಲಾಸಲ್ಲಿ ಏನು ಚರ್ಚೆ ಮಾಡ್ತೀರಾ ಸರ್? ನಮ್ಮ ಸ್ಕಿನ್ ಅಲ್ಲ, ಪ್ಲ್ಯಾಂಟ್ ಸ್ಕಿನ್ನ ಬಗ್ಗೆ. ಏನದು ಪ್ಲ್ಯಾಂಟ್ ಸ್ಕಿನ್? ಸಸ್ಯಗಳಿಗೂ ಸ್ಕಿನ್ ಇದೆಯಾ? ಸಸ್ಯಗಳಿಗೂ ಚರ್ಮ ಇದೆಯಾ? ಎಸ್ ಇದೆ. ಸಿಂಪಲ್. ಇಡೀ ಸಸ್ಯದ ಸಂಪೂರ್ಣ ಮೇಲ್ಮೈಯನ್ನು ಆವರಿಸಿರ್ತಕ್ಕಂಥ ಒಂದು ಸಸ್ಯದ ಭಾಗ ಇದೆ. ಕಣ್ಣಿಗೆ ಕಾಣದಷ್ಟು ತೆಳುವಾಗಿರ್ತಕ್ಕಂಥ ಬಣ್ಣರಹಿತ ಭಾಗವಿದೆ. ಆ ಭಾಗನ ನಾವೇನಂತ ಕರಿತೀವಿ ಅಂದರೆ ಹೊರಧರ್ಮ ಅಂತ ಕರಿತೀವಿ. ಹೊರಧರ್ಮ, ಇಂಗ್ಲೀಷಲ್ಲಿ ಎಪಿಡರ್ಮೀಸ್. ಎಪಿ ಅಂದರೆ ಹೊರ, ಡರ್ಮೀಸ್ ಅಂದರೆ ದಟ್ ಇಸ್ ದ ಚರ್ಮ. ನೋಡಿ, ಡರ್ಮ ಅಂದರೆ ಇದೊಂದು ಗ್ರೀಕ್ ಭಾಷೆ. ಡರ್ಮ ಅಂದರೆ ಕನ್ನಡದಲ್ಲಿ ಚರ್ಮ, ಇಂಗ್ಲೀಷಲ್ಲಿ ಸ್ಕಿನ್ ಅಂತ ಅರ್ಥ. ಅದು ಅನಿಮಲ್ ಸ್ಕಿನ್ ಆದರೂ ಆಗಿರಲಿ, ಪ್ಲ್ಯಾಂಟ್ ಸ್ಕಿನ್ ಆದರೂ ಆಗಿರಲಿ. ಅದಕ್ಕೆ ದ ಸ್ಟಡಿ ಆಫ್ ಡರ್ಮಿಟಾಲಜಿ, ಸ್ಕಿನ್ನ ಬಗ್ಗೆ ಅಧ್ಯಯನ ಮಾಡ್ತಕ್ಕಂಥ ಒಂದು ವಿಭಾಗಕ್ಕೆ ನಾವೇನಂತ ಕರಿತೀವಿ, ಡರ್ಮಿಟಾಲಜಿ ಅಂತ ಕರಿತೀವಿ. ನೋಡಿ, ಸಂಪೂರ್ಣ ಈ ಸಸ್ಯದ ಮೇಲ್ಮೈಯನ್ನು ಆವರಿಸಿರುವ ಕಣ್ಣಿಗೆ ಕಾಣದಷ್ಟು ತೆಳುವಾಗಿರ್ತಕ್ಕಂಥ ಸಸ್ಯದ ಆ ಪದರವನ್ನು ಸಸ್ಯದ ಚರ್ಮ ಆರ್ ಹೊರಧರ್ಮ ಆರ್ ಎಪಿಡರ್ಮಿಸ್ ಅಂತ ಕರಿತೀವಿ. ಈ ಎಪಿಡರ್ಮಿಸ್ ಸಸ್ಯಗಳಲ್ಲಿ ಉಸಿರಾಟ ಕ್ರಿಯೆಯನ್ನು ಹೇಗೆ ನಿಯಂತ್ರಣ ಮಾಡುತ್ತೆ, ಸಸ್ಯಗಳಲ್ಲಿ ದ್ಯುತಿ ಸಂಶ್ಲೇಷಣೆ ಫೋಟೋಸಿಂಥಸಿಸ್ ಕ್ರಿಯೆಯನ್ನು ಹೇಗೆ ನಿಯಂತ್ರಣ ಮಾಡುತ್ತೆ, ಈ ಎರಡೂ ಕ್ರಿಯೆಯಲ್ಲಿ ಅನಿಲ ಬಳಕೆ ಆಗೋದ್ರಿಂದ ಈ ಎರಡೂ ಕ್ರಿಯೆಯನ್ನು ಒಟ್ಟಿಗೆ ನಾವೇನಂತ ಕರಿತೀವಿ, ಅನಿಲ ವಿನಿಮಯ ಕ್ರಿಯೆ ಅಂತ ಕರಿತೀವಿ. ಗ್ಯಾಸ್ ಎಕ್ಸ್ಚೇಂಜ್, ಅನಿಲ ವಿನಿಮಯ ಕ್ರಿಯೆನ ಈ ನಮ್ಮ ಹೊರಧರ್ಮ ಯಾವ ರೀತಿ ಸಸ್ಯಗಳಲ್ಲಿ ನಿಯಂತ್ರಣ ಮಾಡುತ್ತೆ. ಅಷ್ಟೇ ಅಲ್ಲ, ಸಸ್ಯದ ಜೈವಿಕ ಕ್ರಿಯೆಗಳಿಗೆ ಪ್ರಮುಖವಾಗಿ ಬೇಕಾಗಿರತಕ್ಕಂತಹ ಅಂಶ ದಟ್ ಇಸ್ ನೀರು. ಈ ನೀರಿನ ಪ್ರಮಾಣವನ್ನು ಕೂಡ ಇದು ಹೇಗೆ ನಿಯಂತ್ರಿಸುತ್ತೆ, ನೀರಿನ ಪ್ರಮಾಣವನ್ನು ಈ ನಮ್ಮ ಹೊರಧರ್ಮ ಯಾವ ರೀತಿಯಲ್ಲಿ ಸಸ್ಯಗಳಲ್ಲಿ ನಿಯಂತ್ರಣ ಮಾಡುತ್ತೆ. ಈ ಹೊರಧರ್ಮ ಅನೇಕ ಮಾರ್ಪಾಡುಗಳಾಗಿ ಡೆಸರ್ಟ್ ಪ್ಲ್ಯಾಂಟ್ಸ್, ಜೀರೋಫೈಟ್ಸ್, ಮರುಭೂಮಿ ಸಸ್ಯಗಳನ್ನು ಹೇಗೆ ಹೇಗೆ ಬದುಕಿಸ್ಕೊಳ್ಳತ್ತೆ, ಜಲಸಸ್ಯಗಳನ್ನು ಹೇಗೆ ಉಳಿಸ್ಕೊಳ್ಳತ್ತೆ, ಜಲಸಸ್ಯಗಳು ನೀರಲ್ಲಿ ಕೊಳೆಯದಂತೆ ಅವುಗಳನ್ನು ಹೇಗೆ ಕಾಪಾಡತ್ತೆ. ಇನ್ನೊಂದು ಪ್ರಮುಖವಾಗಿ ಸಸ್ಯಗಳ ಬೆಳವಣಿಗೆಗೆ ಬೇಕಾಗಿರ್ತಕ್ಕಂಥ ಪೋಷಕಾಂಶ ನೈಟ್ರೋಜನ್ ಇಲ್ಲದೆ ಇರತಕ್ಕಂಥ ಜೌಗು ಪ್ರದೇಶದಲ್ಲಿ ಕೀಟಗಳನ್ನು ಹೇಗೆ ಜೀರ್ಣ ಮಾಡುತ್ತೆ. ಅಲ್ಲಿಗೆ ಹೊರಧರ್ಮ ಕೀಟಗಳನ್ನು ಹೇಗೆ ಜೀರ್ಣ ಮಾಡುತ್ತೆ ಅಂತ. ಇವೆಲ್ಲ ಆನ್ಸರ್, ಈ ಎಲ್ಲ ಪ್ರಶ್ನೆಗಳಿಗೆ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಆನ್ಸರನ್ನು ಈ ಕ್ಲಾಸಲ್ಲಿ ನಾನು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತಾ ಬರ್ತೀನಿ ಸ್ನೇಹಿತರೆ. ಕಾಂಪಿಟೇಟಿವ್ ಎಕ್ಸಾಮಿಗೆ ಒನ್ ಆಫ್ ದ ಹಾಟೆಸ್ಟ್ ಝೋನ್. ಇವೆಲ್ಲವನ್ನು ನಿಯಂತ್ರಣ ಮಾಡ್ತಕ್ಕಂಥದ್ದು ನಮ್ಮ ಹೊರಧರ್ಮ ಅನೇಕ ಮಾರ್ಪಾಡುಗಳಾಗಿ ಈ ಎಲ್ಲ ಕ್ರಿಯೆಗಳನ್ನು ನಿಯಂತ್ರಣ ಮಾಡುತ್ತೆ. ಅದು ಯಾವ ರೀತಿಯಲ್ಲಿ ನಿಯಂತ್ರಣ ಮಾಡುತ್ತೆ ಒಂದೊಂದೇ ಚರ್ಚೆ ಈಗ ಮಾಡ್ತಾ ಬರೋಣ ಸ್ನೇಹಿತರೆ. ಸಿಂಪಲ್. ಸಸ್ಯದ ಸಂಪೂರ್ಣ ಮೇಲ್ಮೈಯನ್ನು ಆವರಿಸಿರ್ತಕ್ಕಂತಹ ಸಸ್ಯದ ಭಾಗಕ್ಕೆ ನಾವು ಹೊರಧರ್ಮ ಅಂತ ಕರಿತೀವಿ. ನಮ್ಮ ಹೂವಿನ ಹೊರಧರ್ಮ, ಎಲೆಯನ್ನು ಆವರಿಸಿರ್ತಕ್ಕಂಥದ್ದು ಎಲೆಯ ಹೊರಧರ್ಮ, ಹಣ್ಣನ್ನು ಆವರಿಸಿರ್ತಕ್ಕಂಥದ್ದು ಹಣ್ಣಿನ ಹೊರಧರ್ಮ, ಕಾಂಡವನ್ನು ಆವರಿಸಿರ್ತಕ್ಕಂಥದ್ದು ಕಾಂಡದ ಹೊರಧರ್ಮ, ಬೇರನ್ನು ಆವರಿಸಿರ್ತಕ್ಕಂಥದ್ದು ಬೇರಿನ ಎಪಿಡರ್ಮಿಸ್.
ಹಾಗಾದರೆ ಈ ಬೇರಿನ ಹೊರಧರ್ಮ ಬೇರುಗಳಲ್ಲಿ ಯಾವ ರೀತಿ ಮಾರ್ಪಾಡಾಗಿ ಬೇರಿಗೆ ಸಹಾಯ ಮಾಡ್ತಾ ಇದೆ, ಕಾಂಡಗಳಲ್ಲಿರೋ ಹೊರಧರ್ಮ ಕಾಂಡಗಳಿಗೆ ಯಾವ ರೀತಿ ಮಾರ್ಪಾಡಾಗಿ ಕಾಂಡಗಳಿಗೆ ಸಹಾಯ ಮಾಡ್ತಾ ಇದೆ, ಹಣ್ಣು ಹೂವಿನ ಮೇಲಿರ್ತಕ್ಕಂಥ ಹೊರಧರ್ಮ ಹಣ್ಣು ಹೂಗಳನ್ನು ಯಾವ ರೀತಿಯಲ್ಲಿ ಸಹಾಯ ಮಾಡ್ತಾ ಇದೆ, ಎಲೆಗಳಲ್ಲಿರ್ತಕ್ಕಂಥ ಹೊರಧರ್ಮ ಯಾವ ರೀತಿಯ ಮಾರ್ಪಾಡು ಅಥವಾ ವಿಶೇಷ ರಚನೆಗಳ ಮೂಲಕ ಎಲೆಗೆ ಹೇಗೆ ಸಹಾಯ ಮಾಡ್ತಾ ಇದೆ, ಆ ಕಂಪ್ಲೀಟ್ ಇನ್ ಡೀಟೇಲ್ ಸ್ಟೋರಿನ ನಾನು ನಿಮ್ಮ ಜೊತೆಗೆ ಈಗ ಚರ್ಚೆ ಮಾಡ್ತಾ ಬರ್ತೀನಿ ಸ್ನೇಹಿತರೆ. ಸೊ ಪ್ರಾರಂಭದಲ್ಲಿ ಈ ಎಲೆಗಳಲ್ಲಿ ಈ ಹೊರಧರ್ಮ ಯಾವ ರೀತಿಯ ವಿಶೇಷ ರಚನೆಗಳನ್ನು ಹೊಂದಿ ಯಾವ ರೀತಿಯ ಮಾರ್ಪಾಡುಗಳನ್ನು ಮಾಡಿಕೊಂಡು ಈ ಸಸ್ಯವನ್ನು ಹೇಗೆ ಪ್ರೊಟೆಕ್ಷನ್ ಮಾಡ್ತಾ ಇದೆ ಅನ್ನೋದನ್ನು ನಾವು ಬ್ಯೂಟಿಫುಲ್ಲಾಗಿ ಚರ್ಚೆ ಮಾಡ್ತಾ ಬರೋಣ ಸ್ನೇಹಿತರೆ. ದಟ್ ಇಸ್ ದ ಎಲೆ. ನೋಡಿ, ಈ ಎಲೆಯ ಮೇಲೆ ಒಂದು ತೆಳುವಾಗಿರ್ತಕ್ಕಂತಹ ಪದರ ಇದೆ, ಕಣ್ಣಿಗೆ ಕಾಣದಷ್ಟು ತೆಳುವಾಗಿರ್ತಕ್ಕಂಥ ಪದರ ಇದೆ, ಬಣ್ಣರಹಿತ ಪದರ ಇದೆ. ಅದು ಎಲೆಯ ಹೊರಧರ್ಮ, ಎಲೆಯ ಎಪಿಡರ್ಮಿಸ್. ಈ ಎಲೆಯ ಎಪಿಡರ್ಮಿಸ್ನ ಮಧ್ಯ ಸಣ್ಣ ಸಣ್ಣ ರಂಧ್ರಗಳಿವೆ. ಎಲೆಯ ಎಪಿಡರ್ಮಿಸ್ನ ಮಧ್ಯ ಸಣ್ಣ ಸಣ್ಣ ರಂಧ್ರಗಳಿವೆ. ಎಲೆಯನ್ನು ಪತ್ರ ಅಂತ ಕರಿತೀವಿ. ಪತ್ರದ ಮಧ್ಯೆ ಇರ್ತಕ್ಕಂಥ ಈ ರಂಧ್ರಗಳನ್ನು ನಾವೇನಂತ ಕರಿತೀವಿ ಅಂದರೆ ಸಿಂಪಲ್ ಪತ್ರರಂಧ್ರಗಳು ಅಂತ ಕರಿತೀವಿ. ಪತ್ರರಂಧ್ರ ಇದನ್ನು ನಾವು ಇಂಗ್ಲೀಷಲ್ಲಿ ಸ್ಟೊಮ್ಯಾಟಾ ಅಂತ ಕರಿತೀವಿ. ಸ್ಟೊಮ್ಯಾಟ. ಈ ಸ್ಟೊಮ್ಯಾಟಾ ಇದೆಯಲ್ವಾ, ಇದರ ಪ್ರಮುಖವಾಗಿರ್ತಕ್ಕಂಥ ಕೆಲಸ ಏನಪ್ಪ ಅಂತ ಕೇಳಿದ್ರೆ, ನೋಡಿ, ನಮ್ಮ ಶ್ವಾಸಕೋಶದ ಪ್ರಮುಖವಾಗಿರ್ತಕ್ಕಂಥ ಕೆಲಸ ಏನು ಸಾರ್? ಉಸಿರಾಟ ಸಾರ್. ನೋಡಿ, ನಮ್ಮ ಉಸಿರಾಟದ ಅಂಗ ಹೇಗೆ ಶ್ವಾಸಕೋಶನೋ ಹಾಗೆ ಈ ಸಸ್ಯಗಳ ಉಸಿರಾಟದ ಅಂಗ, ಸಸ್ಯದ ಉಸಿರಾಟದ ಅಂಗ ಯಾವುದಪ್ಪ ಅಂತ ಕೇಳಿದ್ರೆ ದಟ್ ಇಸ್ ದ ಸ್ಟೊಮ್ಯಾಟ. ಉಸಿರಾಟ ಅಂದರೆ ಏನು? ಸಿಂಪಲ್, ಆಮ್ಲಜನಕನ ತಗೊಂಡು ಕಾರ್ಬನ್ ಡೈಆಕ್ಸೈಡನ್ನು ಹೊರಗಡೆ ಬಿಡೋದು. ಆಕ್ಸಿಜನ್ ತಗೊಂಡು ಕಾರ್ಬನ್ ಡೈಆಕ್ಸೈಡನ್ನು ಹೊರಗಡೆ ಬಿಡ್ತಕ್ಕಂಥ ಕೆಲಸವನ್ನು ಯಾವ್ದು ಮಾಡ್ತಾ ಇರುತ್ತೆ? ಸ್ಟೊಮ್ಯಾಟ ಮಾಡುತ್ತೆ. ಅಷ್ಟೇ ಅಲ್ಲ, ಅದರ ಜೊತೆಗೆ ಕಾರ್ಬನ್ ಡೈಆಕ್ಸೈಡನ್ನು ತಗೊಂಡು ಮತ್ತು ಆಮ್ಲಜನಕವನ್ನು ಹೊರಗಡೆ ಹಾಕ್ತಕ್ಕಂಥ ಕೆಲಸವನ್ನು ಇದೇ ಪತ್ರರಂಧ್ರಗಳು ಮಾಡ್ತಾ ಇರುತ್ತೆ. ಆಮ್ಲಜನಕ ತಗೊಂಡು ಕಾರ್ಬನ್ ಡೈಆಕ್ಸೈಡನ್ನು ಹೊರಗಡೆ ಹಾಕೋದನ್ನು ನಾವೇನಂತ ಕರಿತೀವಿ? ಉಸಿರಾಟ ಅಂತ ಕರಿತೀವಿ. ಇದನ್ನು ನಾವು ಉಸಿರಾಟ ಅಂತ ಕರಿತೀವಿ. ಮತ್ತು ಕಾರ್ಬನ್ ಡೈಆಕ್ಸೈಡ್ ತಗೊಂಡು ಆಮ್ಲಜನಕ ಹೊರಗಡೆ ಹಾಕೋದನ್ನು ನಾವೇನಂತ ಕರಿತೀವಿ? ದ್ವಿತೀಯ ಸಂಶ್ಲೇಷಣೆಯ ಕ್ರಿಯೆ ಅಂತ ಕರಿತೀವಿ. ಫೋಟೋಸಿಂಥಸಿಸ್ ಅಂತ ಕರಿತೀವಿ. ಈ ಎರಡೂ ಕ್ರಿಯೆಯನ್ನು ಯಾವುದು ಮಾಡ್ತಾ ಇರುತ್ತೆ ಅಂದರೆ ನಮ್ಮ ಸ್ಟೊಮ್ಯಾಟ ಮಾಡ್ತಾ ಇರುತ್ತೆ. ಹಾಗಾಗಿ ಆಕ್ಸಿಜನ್ ತಗೊಂಡು ಕಾರ್ಬನ್ ಡೈಆಕ್ಸೈಡ್ ಬಿಡೋದು, ಕಾರ್ಬನ್ ಡೈಆಕ್ಸೈಡ್ ತಗೊಂಡು ಆಕ್ಸಿಜನ್ ಬಿಡೋದು, ಇದನ್ನು ಒಟ್ಟಾರೆಯಾಗಿ ನಾವೇನಂತ ಕರಿತೀವಿ? ಅನಿಲ ವಿನಿಮಯ ಕ್ರಿಯೆ ಅಂತ ಕರಿತೀವಿ. ಅನಿಲ ವಿನಿಮಯ ಕ್ರಿಯೆ ಅಂತ ಕರಿತೀವಿ. ಗ್ಯಾಸನ್ನು ಎಕ್ಸ್ಚೇಂಜ್ ಮಾಡಲಿಕ್ಕೆ ಈ ಲೀವ್ಸಲ್ಲಿರ್ತಕ್ಕಂಥ ಎಪಿಡರ್ಮಿಸ್ ಸ್ಟೊಮ್ಯಾಟಗಳನ್ನು ರೆಡಿ ಮಾಡಿಕೊಂಡು ಆ ಸ್ಟೊಮ್ಯಾಟಗಳ ಮೂಲಕ ಈ ಕೆಲಸವನ್ನು ಮಾಡುತ್ತೆ ಸ್ನೇಹಿತರೆ. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಇದ್ರ ಜೊತೆಗೆ ಈ ಸ್ಟೊಮ್ಯಾಟ ಹೇಗೆ ಕೆಲಸ ಮಾಡುತ್ತೆ ಅದೊಂದು ಸ್ವಲ್ಪ ನೋಡ್ಕೊಳ್ಳೋಣ. ಸ್ಟೊಮ್ಯಾಟ ಹೆಂಗಿರುತ್ತೆ ಅಂದರೆ ಸಿಂಪಲ್, ಈ ಸ್ಟೊಮ್ಯಾಟವನ್ನು ನಾವು ಎನ್ಲಾರ್ಜ್ ಮಾಡಿ ನೋಡಿದಾಗ, ದೊಡ್ಡದು ಮಾಡಿ ನೋಡಿದಾಗ ಸಿಂಪಲ್ ಈ ಥರ ಒಂದು ವಿಶೇಷವಾಗಿರ್ತಕ್ಕಂಥ ರಚನೆಯನ್ನು ಹೊಂದಿರುತ್ತೆ. ಈ ಥರ ಒಂದು ವಿಶೇಷವಾಗಿರ್ತಕ್ಕಂಥ ರಚನೆಯನ್ನು ಹೊಂದಿರುತ್ತೆ. ದೊಡ್ಡದಾಗಿ ತೋರಿಸ್ತಾ ಇದ್ದೀನಿ. ಈ ಸ್ಟೊಮ್ಯಾಟದ ಒಳಗಡೆ ಎರಡು ವಿಶೇಷವಾಗಿರ್ತಕ್ಕಂಥ ಜೀವಕೋಶಗಳಿವೆ. ಅವುಗಳನ್ನು ನಾವು ಕಾವಲು ಜೀವಕೋಶಗಳು, ಗಾರ್ಡ್ ಸೆಲ್ಸ್ ಅಂತ ಕರಿತೀವಿ. ಗಾರ್ಡ್ ಸೆಲ್ಸ್. ನೋಡಿ, ಈ ಗಾರ್ಡ್ ಸೆಲ್ಸ್ ಆರ್ ಕಾವಲು ಜೀವಕೋಶಗಳು ತನ್ನ ಒಳಗಡೆ ನೀರನ್ನು ತುಂಬಿಕೊಂಡು ಹಿಗ್ಗಿತು ಅಂದರೆ ಈ ರಂಧ್ರ ಏನಾಗುತ್ತೆ? ಕ್ಲೋಸ್ ಆಗುತ್ತೆ. ಈ ರಂಧ್ರ ಏನಾಗುತ್ತೆ? ಓಪನ್ ಆಗುತ್ತೆ. ಈ ಕಾವಲು ಜೀವಕೋಶಗಳು ನೀರನ್ನು ಕಳ್ಕೊಂಡು ಕುಗ್ಗಿತು ಅಂದಾಗ ಈ ರಂಧ್ರ ಏನಾಗುತ್ತೆ? ಕ್ಲೋಸ್ ಆಗುತ್ತೆ. ಈ ಥರ ಕಾವಲು ಜೀವಕೋಶಗಳು ನೀರನ್ನು ಬಳಸಿಕೊಂಡು ಹಿಗ್ಗುವ ಮತ್ತು ಕುಗ್ಗುವ ಮೂಲಕ ರಂಧ್ರವನ್ನು, ಸ್ಟೋಮವನ್ನು ಮುಚ್ಚುವ ಮತ್ತು ತೆರೆಯುವ ಮೂಲಕ ಉಸಿರಾಟ ಕ್ರಿಯೆಯನ್ನು ನಿಯಂತ್ರಣ ಮಾಡುತ್ತೆ, ದ್ಯುತಿ ಸಂಶ್ಲೇಷಣೆ ಕ್ರಿಯೆಯನ್ನು ನಿಯಂತ್ರಣ ಮಾಡುತ್ತೆ. ಅಷ್ಟೇ ಅಲ್ಲ, ಆ ಸಸ್ಯದ ಒಳಗಡೆ ಇರತಕ್ಕಂತಹ ನೀರಿನ ಅಂಶವನ್ನು ಕೂಡ ಏನು ಮಾಡುತ್ತೆ? ನಿಯಂತ್ರಣ ಮಾಡುತ್ತೆ. ಈ ಥರ ಸ್ಟೊಮ್ಯಾಟ, ಈ ನಮ್ಮ ಎಪಿಡರ್ಮಿಸ್ ಸ್ಟೊಮ್ಯಾಟವನ್ನು ಹೊಂದಿದ್ದು, ಸ್ಟೊಮ್ಯಾಟಗಳ ಮೂಲಕ ನೀರಿನ ನಿಯಂತ್ರಣ, ಉಸಿರಾಟ, ದ್ಯುತಿ ಸಂಶ್ಲೇಷಣೆ ಕ್ರಿಯೆಯನ್ನು ಏನು ಮಾಡ್ತಾ ಇರುತ್ತೆ? ನಿಯಂತ್ರಣ ಮಾಡ್ತಾ ಹೋಗುತ್ತೆ ಸ್ನೇಹಿತರೆ. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಮತ್ತೊಂದು ಪ್ರಮುಖವಾಗಿರ್ತಕ್ಕಂಥ ಈ ಬ್ಯೂಟಿಫುಲ್ ಪತ್ರರಂಧ್ರ ಏನಿದೆ ಅಂದರೆ ನಮ್ಮ ಎಲೆಯಲ್ಲಿ ಏನು ಹೊರಧರ್ಮ ಇದೆ,
ಈ ಹೊರಧರ್ಮದಲ್ಲಿ ಪತ್ರರಂಧ್ರಗಳಿದೆ, ಹೊರಧರ್ಮ ಇದೆ, ಹೊರಧರ್ಮದಲ್ಲಿ ಪತ್ರರಂಧ್ರಗಳಿವೆ. ಪತ್ರರಂಧ್ರಗಳು ಮತ್ತೊಂದು ಪ್ರಮುಖವಾಗಿರ್ತಕ್ಕಂಥ ಕೆಲಸವನ್ನು ಮಾಡುತ್ತೆ ಸ್ನೇಹಿತರೆ. ಮತ್ತೊಂದು ಪ್ರಮುಖವಾಗಿರ್ತಕ್ಕಂಥ ಕೆಲಸ ಮಾಡೋ ಮುಂಚೆ ಇನ್ನೊಂದು ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್, ಏನು ಈ ಎಲೆಯಲ್ಲಿರ್ತಕ್ಕಂಥ ಏನು ಹೊರಧರ್ಮ ಇದೆ, ಆ ಹೊರಧರ್ಮ ಆದ ಮೇಲೆ ಒಂದು ತೆಳುವಾಗಿರ್ತಕ್ಕಂಥ ಕ್ಯುಟೀನ್ ಎಂಬ ಕೊಬ್ಬಿನಿಂದ ಆಗಿರ್ತಕ್ಕಂತಹ ಪದರ ಇದೆ. ಯಾವ ಕೊಬ್ಬು? ಕ್ಯುಟೀನ್ ಎಂಬ ಕೊಬ್ಬಿನಿಂದ ಆಗಿರ್ತಕ್ಕಂಥ ಒಂದು ಪದರ ಇದೆ. ಆ ಪದರವನ್ನು ನಾವೇನಂತ ಕರಿತೀವಿ? ಕ್ಯುಟಿಕಲ್ ಅಂತ ಕರಿತೀವಿ ಸ್ನೇಹಿತರೆ. ಕ್ಯುಟಿಕಲ್ ಅಂತ ಕರಿತೀವಿ. ನೋಡಿ, ಸಂಪೂರ್ಣ ಸಸ್ಯದ ಮೇಲ್ಮೈಯನ್ನು ಆವರಿಸಿರುವ ಪದರ ಹೊರಧರ್ಮ. ಹೊರಧರ್ಮದ ಮೇಲೆ ಒಂದು ತೆಳುವಾಗಿರ್ತಕ್ಕಂತಹ ಕ್ಯುಟೀನ್ ಎಂಬ ಕೊಬ್ಬಿನಿಂದ ಆವೃತವಾಗಿರ್ತಕ್ಕಂಥ ಪದರ ಇದೆ. ಆ ಪದರಕ್ಕೆ ನಾವೇನಂತ ಕರಿತೀವಿ? ಕ್ಯುಟಿಕಲ್ ಅಂತ ಕರಿತೀವಿ. ಈ ಕ್ಯುಟಿಕಲ್ ಜಲಸಸ್ಯಗಳನ್ನು ಅಂದರೆ ಹೈಡ್ರೋಫೈಟ್ಗಳನ್ನು ಹೇಗೆ ರಕ್ಷಣೆ ಮಾಡುತ್ತೆ? ನೆಕ್ಸ್ಟ್ ಜೀರೋಫೈಟ್ಸ್ ಮರುಭೂಮಿ ಸಸ್ಯಗಳನ್ನು ಹೇಗೆ ರಕ್ಷಣೆ ಮಾಡುತ್ತೆ? ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್. ನೋಡಿ, ಜಲಸಸ್ಯಗಳನ್ನು ಹೇಗೆ ರಕ್ಷಣೆ ಮಾಡುತ್ತೆ ಅಂದರೆ ಸಿಂಪಲ್. ಎಲ್ಲಿ ಜಲಸಸ್ಯಗಳಿರುತ್ತೋ, ಕಮಲ ಇರಬಹುದು, ತಾವರೆ ಇರಬಹುದು, ಪಿಸ್ಟಿಲ, ಏನು ಜಲ ನೀರಲ್ಲಿ ಬೆಳೀತಕ್ಕಂಥ ಸಸ್ಯಗಳಿದೆಯೋ ಆ ಸಸ್ಯಗಳಲ್ಲಿ ಏನು ಈ ಕ್ಯುಟಿಕಲ್ ಏನಿದೆ, ದಪ್ಪ ಕ್ಯುಟಿಕಲ್ ಇರುತ್ತೆ. ದಪ್ಪ ಕ್ಯುಟಿಕಲ್. ಈ ದಪ್ಪ ಕ್ಯುಟಿಕಲ್ ಆಲ್ರೆಡಿ ಕ್ಯುಟಿನಿಂದ ಆಗಿರ್ತಕ್ಕಂಥ ಕೊಬ್ಬಿನಿಂದ ಆವೃತವಾಗಿರ್ತಕ್ಕಂಥ ಪದರ. ಏನು ಈ ದಪ್ಪ ಕ್ಯುಟಿಕಲ್ ಇದೆ, ಕೊಬ್ಬು ನೀರನ್ನು ವಿಕರ್ಷಣೆ ಮಾಡ್ತಕ್ಕಂಥ ಒಂದು ವಸ್ತು. ವಾಟರ್ನ ಏನು ಮಾಡುತ್ತೆ? ರಿಪೆಲ್ ಮಾಡ್ತಕ್ಕಂಥ ಹೈಡ್ರೋಫೋಬಿಕ್ ಸಬ್ಸ್ಟೆನ್ಸ್ ಅಂತ ಕರಿತೀವಿ. ನಿಮಗೆಲ್ಲ ಗೊತ್ತಿದೆ, ಕೈಗೆ ಎಣ್ಣೆ ಬೆಣ್ಣೆ ತುಪ್ಪ ಹಚ್ಕೊಂಡು ನೀರು ಹಾಕಿ ಅಂಟ್ಕೊಳ್ಳೋದಿಲ್ಲ. ಅದೇ ರೀತಿ ಈ ಕಮಲದ ಎಲೆ, ತಾವರೆ ಎಲೆ ಮೇಲೆ ನೀರು ಹಾಕಿ ಅಂಟ್ಕೊಳ್ಳಲ್ಲ. ಕಾರಣ ಆ ಎಲೆಗಳ ಮೇಲಿರ್ತಕ್ಕಂಥ ಹೊರಧರ್ಮದ ಮೇಲೆ ದಪ್ಪ ಕ್ಯುಟಿಕಲ್ನ ಪದರ ಇರುತ್ತೆ. ಹಾಗಾಗಿ ಈ ಪದರ ಆ ನೀರನ್ನು ಅಂಟ್ಕೊಳ್ಳಿಕ್ಕೆ ಕೊಡೋದಿಲ್ಲ. ನೀರು ವಸ್ತುಗಳನ್ನು ಕೊಳೆಸುವ ಗುಣ ಇದೆ. ಅದು ಕಂಪ್ಲೀಟ್ ಆ ಸಸ್ಯಕ್ಕೆ ನೀರು ಅಂಟುಕೊಂಡಿದ್ರೆ ನೀರಲ್ಲಿರೋ ಎಲ್ಲ ಸಸ್ಯಗಳು ಕೊಳ್ತೋಗ್ಬಿಡೋದು. ಬೇರೆ ಸಸ್ಯಗಳಿಗೆ ನೀರು ತುಂಬಿ ಕೊಳ್ತೋಗ್ಬಿಡುತ್ತೆ. ಆದರೆ ಇವು ಯಾಕೆ ಕೊಳೆಯಲ್ಲ ಅಂದರೆ ಇವುಗಳ ಎಲೆಗಳಲ್ಲಿ, ಕಾಂಡಗಳಲ್ಲಿ ಏನು ಹೊರಧರ್ಮ ಇದೆ, ಆ ಹೊರಧರ್ಮ ದಪ್ಪ ಕ್ಯುಟಿಕಲ್ನ ನಿರ್ಮಾಣ ಮಾಡಿ ಜಲಸಸ್ಯಗಳು ಕೊಳೆಯದಂತೆ ಕಾಪಾಡುತ್ತೆ. ಅದೇ ರೀತಿ ಮರುಭೂಮಿ ಸಸ್ಯಗಳು ತಮ್ಮೆಲ್ಲ ಗೊತ್ತಿದೆ, ದಟ್ ಇಸ್ ದ ಕ್ಯಾಟ್ಕಸ್. ಆ ಮರುಭೂಮಿ ಸಸ್ಯಗಳ ಎಲೆಗಳು ಮುಳ್ಳುಗಳಾಗತ್ತೆ. ನೆಕ್ಸ್ಟ್ ಆ ಎಲೆಗಳ ಮೇಲೆ ಇರ್ತಕ್ಕಂಥ, ಕಾಂಡದ ಮೇಲೆ ಇರ್ತಕ್ಕಂಥ ಏನು ಕ್ಯುಟಿಕಲ್ ಇದೆ, ದಪ್ಪ ಕ್ಯುಟಿಕಲ್ ಇರುತ್ತೆ. ದಪ್ಪ ಕ್ಯುಟಿಕಲ್ ಇದ್ದು ನೀರು ಸ್ವಲ್ಪನೂ ಕೂಡ ಹೊರ ಹೋಗದಂತೆ ಒಳಗಡೆ ಉಳಿಸಿ, ಆ ನೀರು ಕಡಿಮೆ ಇರತಕ್ಕಂಥ ಪ್ರದೇಶದಲ್ಲಿ ಹುಟ್ಟಿರ್ತಕ್ಕಂಥ ಈ ಸಸ್ಯಗಳಿಗೆ ನೀರಿನ ಪ್ರಮಾಣವನ್ನು ಒಳಗಡೆ ಉಳಿಸಿ ಜೀವಕ್ರಿಯೆಗಳನ್ನು ನಿರ್ವಹಣೆ ಮಾಡ್ತಕ್ಕಂಥ ಕೆಲಸವನ್ನು ಯಾವ್ದು ಮಾಡ್ತಾ ಇರುತ್ತೆ? ಈ ಹೊರಧರ್ಮದ ಮೇಲಿರ್ತಕ್ಕಂತಹ ಕ್ಯುಟಿಕಲ್ ಮಾಡ್ತಾ ಇರುತ್ತೆ. ಈ ಥರ ಹೊರಧರ್ಮ ಕ್ಯುಟಿಕಲನ್ನು ತಗೊಂಡು ಅನೇಕ ಮಾರ್ಪಾಡುಗಳಾಗಿ ಮಾಡಿಕೊಂಡು ಮರುಭೂಮಿ ಸಸ್ಯಗಳನ್ನು ನೆಕ್ಸ್ಟ್ ಜಲಸಸ್ಯಗಳನ್ನು ಏನು ಮಾಡ್ತಾ ಇರುತ್ತೆ? ಉಳಿಸ್ತಾ ಇರುತ್ತೆ ಸ್ನೇಹಿತರೆ. ಅದರ ಜೊತೆಗೆ ನೀರಿನ ಅಂಶವನ್ನು ಕೂಡ ಏನು ಮಾಡ್ತಾ ಇರುತ್ತೆ? ನಿಯಂತ್ರಣ ಮಾಡ್ತಾ ಇರುತ್ತೆ. ಏನು ಸರ್ ನೀರಿನ ಅಂಶವನ್ನು? ನಿಮ್ಮೆಲ್ಲ ಗೊತ್ತಿರಲಿ, ಸಸ್ಯದ ಬೇರುಗಳು ಹೀರಲ್ಪಟ್ಟಂತಹ ನೀರು ಕಾಂಡದ ಮೂಲಕ, ಕಾಂಡದಲ್ಲಿರೋ ಜೈಲಮ್ನ ಮೂಲಕ ಎಲೆಗೆ ಬಂದು ಎಲೆಯಲ್ಲಿರೋ ಪತ್ರರಂಧ್ರಗಳ ಮೂಲಕ ಹೊರಗಡೆ ಹೋಗುತ್ತೆ. ಇದಕ್ಕೆ ನಾವು ಬಾಷ್ಪ ವಿಸರ್ಜನೆ ಅಂತ ಕರಿತೀವಿ. ಇದಕ್ಕೆ ನಾವು ಬಾಷ್ಪ ವಿಸರ್ಜನೆ ಅಂತ ಕರಿತೀವಿ. ಇದಕ್ಕೆ ನಾವು ಬಾಷ್ಪ ವಿಸರ್ಜನೆ ಅಂತ ಕರಿತೀವಿ. ಬಾಷ್ಪ ವಿಸರ್ಜನೆ ಇಂಗ್ಲೀಷಲ್ಲಿ ಟ್ರಾನ್ಸ್ಪಿರೇಷನ್ ಅಂತ ಕರಿತೀವಿ. ಟ್ರಾನ್ಸ್ಪಿರೇಷನ್ ನೋಡಿ, ಅರ್ಥ ಮಾಡ್ಕೊಳ್ಳಿ. ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್. ಟ್ರಾನ್ಸ್ಪಿರೇಷನ್ ಅಂದರೆ ತುಂಬ ಸಿಂಪಲ್. ಸಸ್ಯದ ಬೇರುಗಳು ಹೀರಲ್ಪಟ್ಟಂತಹ ನೀರು ಕಾಂಡದ ಜೈಲಮ್ನ ಮೂಲಕ ಸಸ್ಯದ ಎಲ್ಲ ಭಾಗಗಳಿಗೆ ಹೋಗಿ ಅಲ್ಲಿ ಆ ಕೆಲಸವನ್ನು ಮುಗಿಸ್ಕೊಂಡು ಎಲೆಯಲ್ಲಿರೋ ಈ ಪತ್ರರಂಧ್ರಗಳ ಮೂಲಕ ಹೊರಗಡೆ ಬರುತ್ತೆ. ಎಲೆಯಲ್ಲಿರೋ ಈ ಪತ್ರರಂಧ್ರಗಳ ಮೂಲಕ ಆವಿ ರೂಪದಲ್ಲಿ ಹೊರಗಡೆ ಬರುತ್ತೆ. ಇದನ್ನೇ ನಾವೇನಂತ ಕರಿತೀವಿ? ಬಾಷ್ಪ ವಿಸರ್ಜನೆ ಆರ್ ಬಾಷ್ಪೀಕರಣ ಆರ್ ಟ್ರಾನ್ಸ್ಪಿರೇಷನ್ ಅಂತ ಕರಿತೀವಿ ನಾವು. ಆದರೆ ಟ್ರಾನ್ಸ್ಪಿರೇಷನ್ ಬರೀ ಸ್ಟೊಮ್ಯಾಟೋಗಳ ಮೂಲಕ ಮಾತ್ರ ನಡೆಯುತ್ತಾ? ಸೊ ಪ್ರಮುಖವಾಗಿ ಸಸ್ಯದ ಎಲ್ಲ ಭಾಗಗಳ ಮೂಲಕ ನೀರು ಹೊರಗಡೆ ಹೋಗುತ್ತೋ, ಏನು ಬರೀ ಎಲೆಯಲ್ಲಿರೋ ಟೊಮ್ಯಾಟೋಗಳ ಮೂಲಕ ಹೊರಗಡೆ ಹೋಗುತ್ತೋ? ಇಲ್ಲ ಸ್ನೇಹಿತರೆ, ಈ ಬೇರುಗಳು ಹೀರಲ್ಪಟ್ಟಂತಹ ನೀರು ಟೊಮ್ಯಾಟೋಗಳ ಮೂಲಕ ಹೊರಗಡೆ ಹೋಗುತ್ತೆ. ನೆಕ್ಸ್ಟ್ ಕ್ಯುಟಿಕಲ್ನ ಮೂಲಕ ಹೊರಗಡೆ ಹೋಗುತ್ತೆ. ಅಷ್ಟೇ ಅಲ್ಲ, ಈ ಕಾಂಡದಲ್ಲಿ ವಿಶೇಷವಾಗಿರ್ತಕ್ಕಂಥ ಕೋಶಗಳಿವೆ. ಅದಕ್ಕೆ ಲೆಂಟಿ ಸೆಲ್ಸ್ ಅಂತ ಕರಿತೀವಿ. ಎಲೆಯಲ್ಲಿ ಹೇಗೆ ಆ ಹೊರಧರ್ಮದಲ್ಲಿ ಸ್ಟೊಮ್ಯಾಟೋಗಳಿದೆಯೋ ಹಾಗೆ ಕಾಂಡದ ಹೊರಧರ್ಮದಲ್ಲಿ ಲೆಂಟಿ ಸೆಲ್ಸ್ಗಳಂತ ಇದೆ, ಲೆಂಟಿ ಕೋಶಗಳು. ಆ ಲೆಂಟಿ ಕೋಶಗಳ ಮೂಲಕನೂ ಕೂಡ ನೀರು ಹೊರಗಡೆ ಹೋಗುತ್ತೆ. ಹಾಗಾಗಿ 3 ರೀತಿಯಲ್ಲಿ ಟ್ರಾನ್ಸ್ಪಿರೇಷನ್ ನಡೆಯುತ್ತೆ. ಒಂದು ಸ್ಟೊಮ್ಯಾಟಲ್ ಟ್ರಾನ್ಸ್ಪಿರೇಷನ್ ಅಂತ, ಒಂದು ಸ್ಟೊಮ್ಯಾಟಲ್
ಟ್ರಾನ್ಸ್ಪಿರೇಷನ್ ಅಂತ, ಟ್ರಾನ್ಸ್ಪಿರೇಷನ್. ಇನ್ನೊಂದು ಕ್ಯುಟಿಕಲ್ನ ಮೂಲಕ ಹೊರಗಡೆ ಹೋಗುತ್ತೆ. ಇದನ್ನು ನಾವು ಕ್ಯುಟಿಕ್ಯುಲಾರ್ ಟ್ರಾನ್ಸ್ಪಿರೇಷನ್ ಅಂತ ಕರಿತೀವಿ, ಕ್ಯುಟಿಕ್ಯುಲಾರ್ ಟ್ರಾನ್ಸ್ಪಿರೇಷನ್. ಇನ್ನೊಂದು ಕಾಂಡದಲ್ಲಿರ್ತಕ್ಕಂಥ ಲೆಂಟಿಸೆಲ್ಸ್ಗಳ ಮೂಲಕ ಹೋಗುತ್ತೆ, ಇದಕ್ಕೆ ಲೆಂಟಿಸೆಲ್ಯುಲಾರ್ ಟ್ರಾನ್ಸ್ಪಿರೇಷನ್ ಅಂತ ಲೆಂಟಿಸೆಲ್ಯುಲಾರ್ ಟ್ರಾನ್ಸ್ಪಿರೇಷನ್. ಒಟ್ಟು ಒಂದು ಸಸ್ಯದ ಒಳಗಡೆ 100% ನೀರಿತ್ತು ಅಂದರೆ ಆ ನೀರಲ್ಲಿ 97% 97% ವಾಟರ್ ಸ್ಟೊಮ್ಯಾಟೊಗಳ ಮೂಲಕ ಹೋಗುತ್ತೆ, 2% ಆಫ್ ವಾಟರ್ ಕ್ಯುಟಿಕಲ್ನ ಮೂಲಕ ಹೋಗುತ್ತೆ, 1% ಆಫ್ ವಾಟರ್ ಏನಿದೆ ಅದು ಈ ಕಾಂಡದಲ್ಲಿರ್ತಕ್ಕಂಥ ಲೆಂಟಿಸೆಲ್ಸ್ಗಳ ಮೂಲಕ ಹೊರಗಡೆ ಹೋಗುತ್ತೆ. ಈ ಥರ ವಾಟರನ್ನೂ ಕೂಡ ಈ ಸಸ್ಯಗಳಿಗೆ ಎಷ್ಟು ಪ್ರಮಾಣದಲ್ಲಿ ಬೇಕು, ಹೇಗೆ ಹೋಗಬೇಕು ಅಂತ ಕಂಪ್ಲೀಟ್ ಕಂಟ್ರೋಲ್ ಯಾವ್ದು ಮಾಡ್ತಾ ಇರುತ್ತೆ ಅಂದರೆ ಎಪಿಡರ್ಮಿಸ್ ಮಾಡ್ತಾ ಇರುತ್ತೆ. ಈ ಥರ ಎಪಿಡರ್ಮಿಸ್ ಅನಿಲ ವಿನಿಮಯ ಕ್ರಿಯೆಯನ್ನು ನಿಯಂತ್ರಣ ಮಾಡ್ತಾ ಇರುತ್ತೆ, ಬಾಷ್ಪ ವಿಸರ್ಜನೆ ಟ್ರಾನ್ಸ್ಪಿರೇಷನನ್ನು ನಿಯಂತ್ರಣ ಮಾಡ್ತಾ ಇರುತ್ತೆ, ಫೋಟೋಸಿಂಥಸಿಸ್ ರೆಸ್ಪಿರೇಷನನ್ನು ನಿಯಂತ್ರಣ ಮಾಡ್ತಾ ಇರುತ್ತೆ. ಅದರ ಜೊತೆಗೆ ಆ ಸಸ್ಯ ಮರುಭೂಮಿಯಲ್ಲಿದೆಯಾ, ಆ ಸಸ್ಯ ನೀರಲ್ಲಿ ಇದೆಯಾ, ಆ ಸಸ್ಯ ಮಿಸೋಫೈಟ್ಸ್ ಸಾಮಾನ್ಯ ಉಷ್ಣತೆಯಲ್ಲಿದೆಯಾ, ಅದಕ್ಕೆ ಅನುಗುಣವಾಗಿ ಅನೇಕ ಮಾರ್ಪಾಡುಗಳನ್ನು ಮಾಡಿಕೊಂಡು ನಮ್ಮ ಸ್ಕಿನ್ ನಮಗೆ ಹೇಗೆ ಪ್ರೊಟೆಕ್ಷನ್ ಮಾಡ್ತಾ ಇದೆಯೋ ಹಾಗೆ ಪ್ಲ್ಯಾಂಟನ್ನು ಪ್ರೊಟೆಕ್ಷನ್ ಮಾಡ್ತಾ ಇರುತ್ತೆ ಸ್ನೇಹಿತರೆ. ಅದ್ರ ಜೊತೆಗೆ ಮತ್ತೊಂದು ಪ್ರಮುಖವಾಗಿರ್ತಕ್ಕಂಥ ಒನ್ ಆಫ್ ದ ವೆರಿ 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 ಇಂಪಾರ್ಟೆಂಟ್ ಯಾವ ರೀತಿ ಕ್ಯುಟಿಕಲಲ್ಲಿ ಆ ಸ್ಟೊಮ್ಯಾಟೊ ಯಾವ ರೀತಿ ಈ ನೀರನ್ನು ಆಮ್ಲಜನಕವನ್ನು ದ್ಯುತಿ ಸಂಶ್ಲೇಷಣೆ ಕ್ರಿಯೆಯನ್ನು ಹೇಗೆ ನಿಯಂತ್ರಣ ಮಾಡುತ್ತೆ ಅಂತ ನಿಮಗೆ ಗೊತ್ತಾಯ್ತಲ್ವಾ. ಈಗ ನಾವು ಇಲ್ಲಿ ಹಣ್ಣುಗಳಲ್ಲಿ ಯಾವ ರೀತಿ, ಕಾಂಡಗಳಲ್ಲಿ ಈ ಹೊರಧರ್ಮ ಯಾವ ರೀತಿ ಕಾಂಡವನ್ನು ಪ್ರೊಟೆಕ್ಷನ್ ಮಾಡುತ್ತೆ, ಬೇರುಗಳಲ್ಲಿ ಯಾವ ರೀತಿ ಪ್ರೊಟೆಕ್ಷನ್ ಮಾಡುತ್ತೆ ಅದನ್ನು ಬ್ಯೂಟಿಫುಲ್ಲಾಗಿ ಕ್ಲಿಯರ್ ಮಾಡೋಣ ಸ್ನೇಹಿತರೆ. ನೋಡಿ, ಫಸ್ಟ್ ಫ್ರೂಟ್ಸ್ಗಳಲ್ಲಿ ನೋಡಿ, ಈ ಫ್ರೂಟ್ಸ್ಗಳ ಮೇಲೆ ಇರತಕ್ಕಂಥ ಎಪಿಡರ್ಮಿಸ್ ಏನಿದೆ ಈ ಫ್ರೂಟ್ಸನ್ನು ಏನು ಮಾಡುತ್ತೆ, ಪ್ರೊಟೆಕ್ಷನ್ ಮಾಡುತ್ತೆ. ಅಷ್ಟೇ ಅಲ್ಲ, ಫ್ರೂಟ್ಸ್ ಬ್ಯೂಟಿಫುಲ್ಲಾಗಿ ಫಳ ಹೊಳಿಲಿಕ್ಕೆ ಸಹಾಯವನ್ನು ಮಾಡುತ್ತೆ. ಓಕೆ, ನೆಕ್ಸ್ಟ್ ಏನು ಕಾಂಡ ಇದೆ, ಈ ಕಾಂಡವನ್ನು ನಾವು ಸೂಕ್ಷ್ಮವಾಗಿ ಗಮನಿಸಿದಾಗ ಕಾಂಡದ ಮೇಲೆ ಕಾಂಡದ ಹೊರಧರ್ಮದ ಮೇಲೆ ಸಣ್ಣ ರೋಮಗಳು ಕಂಡುಬರುತ್ತೆ. ಆ ಕಾಂಡದ ಮೇಲೆ ಕಂಡುಬರ್ತಕ್ಕಂಥ ಸಣ್ಣ ರೋಮಗಳಿಗೆ ನಾವು ಟ್ರೈಕೋಮ್ ಅಂತ ಕರಿತೀವಿ ಸ್ನೇಹಿತರೆ. ಟ್ರೈಕೋಮ್. ಈ ಟ್ರೈಕೋಮ್ಗಳ ಮಧ್ಯೆ ಸಣ್ಣ ರಂಧ್ರಗಳಿರುತ್ತೆ. ಆ ರಂಧ್ರಗಳನ್ನು ನಾವೇನಂತ ಕರಿತೀವಿ, ಲೆಂಟಿಸೆಲ್ಸ್ ಅಂತ ಕರಿತೀವಿ. ಈ ಲೆಂಟಿಸೆಲ್ಸ್ನ ಮೂಲಕನೇ ವಾಟರ್ ಏನಾಗುತ್ತೆ, ಹೊರಗಡೆ ಬರುತ್ತೆ. ಕ್ಲಿಯರ್? ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್. ಅದಕ್ಕೆ ಲೆಂಟಿಸೆಲ್ಯುಲರ್ ಟ್ರಾನ್ಸ್ಪಿರೇಷನ್ ಅಂತ ಕರಿತೀವಿ. ಹಿಂದಿನ ಸ್ಲೈಡಲ್ಲಿ ಹೇಳಿದ್ದೀನಿ. ಇಲ್ಲಿ ಪ್ರಮುಖವಾಗಿ ಮತ್ತೊಂದು ಭಾಗ ದಟ್ ಇಸ್ ದ ರೂಟ್, ಏನು ಬೇರುಗಳಿದೆ. ಸೊ ಸಿಂಪಲ್, ಈ ಬೇರುಗಳಲ್ಲಿ ಹೊರಧರ್ಮ ಬೇರು ರೋಮಗಳಾಗಿ ಮಾರ್ಪಾಡಾಗಿದೆ. ಬೇರು ರೋಮ, ರೂಟ್ ಹೇರ್ಸ್ಗಳಾಗಿ ಮಾರ್ಪಾಡಾಗಿದೆ. ಈ ಬೇರು ರೋಮಗಳಲ್ಲಿರ್ತಕ್ಕಂಥ ಬೇರುಗಳಲ್ಲಿರ್ತಕ್ಕಂಥ ಬೇರು ರೋಮಗಳು ಏನು ಮಾಡುತ್ತೆ, ಇದು ನೀರು ಮತ್ತು ಲವಣಾಂಶವನ್ನು ಹೀರ್ಕೊಂಡು ಸಸ್ಯಗಳಿಗೆ ಸಾಗಾಣಿಕೆ ಮಾಡುತ್ತೆ. ನೋಡಿ, ಇಲ್ಲಿವರೆಗೂ ನೀರು ಮತ್ತು ಲವಣಾಂಶವನ್ನು ಬೇರುಗಳು ಹೀರ್ಕೊಳ್ಳುತ್ತೆ ಅಂತ ಹೇಳ್ತೀವಿ ನಾವು. ಚಂಬು ಬೇರುಗಳು ಹೀರ್ಕೊಳ್ಳೋದಿಲ್ಲ. ಬೇರಿನ ಮೇಲಿರ್ತಕ್ಕಂಥ ಹೊರಧರ್ಮ ಬೇರು ರೋಮಗಳಾಗಿ ಮಾರ್ಪಾಡಾಗಿ ನೀರು ಮತ್ತು ಲವಣಾಂಶವನ್ನು ಹೀರ್ಕೊಳ್ಳುತ್ತೆ. ನೋಡಿ, ಎಕ್ಸಾಂಪಲ್ ಕ್ವಶನ್ ಬರ್ಬೋದಲ್ವಾ. ಸೊ ಮಣ್ಣಲ್ಲಿರ್ತಕ್ಕಂಥ ನೀರು ಲವಣಾಂಶವನ್ನು ಪ್ರಾಥಮಿಕವಾಗಿ ಪ್ರಥಮವಾಗಿ ಯಾವುದು ಹೀರ್ಕೊಳ್ಳುತ್ತೆ? ಆಪ್ಷನ್ ಎ ಬೇರು, ಆಪ್ಷನ್ ಬಿ ಹೊರಧರ್ಮ. ಬೇರು ಹಾಕಿದರೆ ಚೆಂಬಲ್ವಾ? ಹೊರಧರ್ಮ. ಬೇರುಗಳ ಮೇಲಿರ್ತಕ್ಕಂಥ ಸ್ಕಿನ್, ಎಪಿಡರ್ಮಿಸ್, ರೂಟ್ ಹೇರ್ ಆಗಿ ಮಾಡಿಫಿಕೇಷನ್ ಆಗಿ ಆ ರೂಟ್ ಹೇರ್ಸ್ ನೀರು ಮತ್ತು ಲವಣಾಂಶಗಳನ್ನು ಏನು ಮಾಡುತ್ತೆ, ಅಬ್ಸಾರ್ವ್ ಮಾಡುತ್ತೆ ಸ್ನೇಹಿತರೆ. ಈ ಥರ ಬೇರುಗಳಲ್ಲಿ ಹೊರಧರ್ಮ ಬೇರು ರೋಮಗಳಾಗಿ ನೀರು ಲವಣಾಂಶವನ್ನು ಹೀರಲಿಕ್ಕೆ ಸಹಾಯ ಮಾಡುತ್ತೆ. ಕಾಂಡಗಳಲ್ಲಿ ಟ್ರೈಕೋಮ್ಗಳಾಗಿ, ನೆಕ್ಸ್ಟ್ ಸೆಲ್ಗಳಾಗಿ ನೀರಿನ ಪ್ರಮಾಣವನ್ನು ನಿಯಂತ್ರಣ ಮಾಡುತ್ತೆ. ಅಷ್ಟೇ ಅಲ್ಲ, ನಮ್ಮ ಹಣ್ಣಿಗೆ ರಕ್ಷಣೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಯಾವ್ದು ಮಾಡುತ್ತೆ, ಹೊರಧರ್ಮ ಮಾಡುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಪ್ರಮುಖವಾಗಿರ್ತಕ್ಕಂಥ ಮತ್ತೊಂದು ವಿಶೇಷವಾಗಿರ್ತಕ್ಕಂಥದ್ದು ಏನಪ್ಪ ಅಂತ ಕೇಳಿದ್ರೆ, ಕೆಲವೊಂದು ಸಸ್ಯಗಳಿದೆ, ನಿಮಗೆಲ್ಲ ಗೊತ್ತಿರುತ್ತೆ, ಕೀಟಹಾರಿ ಸಸ್ಯಗಳು ಅಂತ, ಇನ್ಸೆಕ್ಟಿವೋರ್ ಪ್ಲ್ಯಾಂಟ್ಸ್ ಅಂತ. ಇದ್ರ ಬಗ್ಗೆ ಸಂಪೂರ್ಣ ವಿಡಿಯೋ ಸಾಧನಾ ಶಂಕರ್ ಯೂಟ್ಯೂಬ್ ಚಾನಲ್ ಇದೆ, ಸರ್ಚ್ ಮಾಡಿ. ಈ ಕೀಟಹಾರಿ ಸಸ್ಯಗಳಿಗೆ ಈ ಕೀಟಹಾರಿ ಸಸ್ಯಗಳು ಎಲ್ಲಿ ಬೆಳೆಯುತ್ತಂದರೆ, ಸಿಂಪಲ್ ವಾಟರ್ ಲಾಗಿಂಗ್ ಪ್ಲೇಸ್, ಜೌಗು ಪ್ರದೇಶದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಯುತ್ತೆ. ಈ ಜೌಗು ಪ್ರದೇಶದಲ್ಲಿ ಬೆಳೀತಕ್ಕಂಥ ಕೀಟಹಾರಿ ಸಸ್ಯಗಳಿದೆಯಲ್ವಾ, ಅಲ್ಲಿ ನೀರಿನ ಪ್ರಮಾಣ ಜಾಸ್ತಿ ಇರೋದ್ರಿಂದ ನೈಟ್ರೋಜನ್ ಕೊರತೆ ಇರುತ್ತೆ. ಒಂದು ಸಸ್ಯದ ಬೆಳವಣಿಗೆಗೆ ಬೇಕಾಗಿರ್ತಕ್ಕಂಥ ಪೋಷಕಾಂಶ ಯಾವುದಪ್ಪ ಅಂತ ಕೇಳಿದ್ರೆ ನೈಟ್ರೋಜನ್.
ಅಲ್ಲಿ ನೀರಿನ ಪ್ರಮಾಣ ಜಾಸ್ತಿ ಇರೋದ್ರಿಂದ ನೈಟ್ರೋಜನ್ ಇರಲ್ಲ, ಮತ್ತು ಅದಕ್ಕೆ ಬೆಳವಣಿಗೆಗೆ ನೈಟ್ರೋಜನ್ ಬೇಕಲ್ವಾ. ಆವಾಗ ಇದು ಕೀಟಗಳನ್ನು ಭಕ್ಷಣೆ ಮಾಡುವುದರ ಮೂಲಕ ನೈಟ್ರೋಜನ್ ಅವಶ್ಯಕತೆಯನ್ನು ಏನು ಮಾಡ್ಕೊಳ್ಳುತ್ತೆ, ಪೂರೈಸಿಕೊಂಡು ಬದುಕ್ತಕ್ಕಂತಹ ಸಸ್ಯಗಳಿಗೆ ಕೀಟಹಾರಿ ಸಸ್ಯಗಳು, ಇನ್ಸೆಕ್ಟಿವರ್ ಪ್ಲ್ಯಾಂಟ್ಸ್ ಅಂತ ಕರಿತೀವಿ. ಸೊ ಈ ಇನ್ಸೆಕ್ಟಿವರ್ ಪ್ಲ್ಯಾಂಟ್ಸಲ್ಲಿ ಈ ಕೀಟಗಳನ್ನು ತಿಂದು ಜೀರ್ಣ ಮಾಡಲಿಕ್ಕೆ ಸಹಾಯ ಮಾಡ್ತಕ್ಕಂಥದ್ದು ಯಾವುದು ಅಂದರೆ ಕೀಟಹಾರಿ ಸಸ್ಯಗಳ ಹೊರಧರ್ಮ, ಎಪಿಡರ್ಮಿಸ್. ಕೆಲವೊಂದು ಕೀಟಹಾರಿ ಸಸ್ಯಗಳಲ್ಲಿ ಏನು ಎಪಿಡರ್ಮಿಸ್ ಇದೆ, ಅದು ಸಣ್ಣ ಸಣ್ಣ ಹೇರ್ಗಳ ಮೂಲಕ ಕೀಟಗಳನ್ನು ಹಿಡಿಯತ್ತೆ, ತನ್ನಲ್ಲಿರ್ತಕ್ಕಂಥ ಅಂಟುಗಳ ಮೂಲಕ ಕೀಟಗಳನ್ನು ಹಿಡಿಯತ್ತೆ. ಅಷ್ಟೇ ಇಲ್ಲ, ತನ್ನಲ್ಲಿರ್ತಕ್ಕಂಥ ಕಿಣ್ವಗಳ ಮೂಲಕ ಕೀಟಗಳನ್ನು ಜೀರ್ಣ ಮಾಡಿ ಆ ಕೀಟಗಳಲ್ಲಿರ್ತಕ್ಕಂಥ ನೈಟ್ರೋಜನನ್ನು ಆ ಸಸ್ಯಗಳಿಗೆ ಕೊಡುವುದರ ಮೂಲಕ ಆ ಸಸ್ಯವನ್ನು ಬದುಕಿಸುತ್ತೆ. ಈ ಥರ ಸಸ್ಯಗಳನ್ನು ಬದುಕಿಸಲು ಕೀಟಹಾರಿ ಸಸ್ಯಗಳಿಗೆ ನೈಟ್ರೋಜನನ್ನು ಕೊಟ್ಟು ಅವುಗಳ ಬೆಳವಣಿಗೆಗೆ ಸಹಾಯವನ್ನು ಮಾಡ್ತಕ್ಕಂಥ ಒಂದು ಬ್ಯೂಟಿಫುಲ್ ಕೆಲಸವನ್ನು ಯಾವ್ದು ಮಾಡುತ್ತೆ, ನಮ್ಮ ಚರ್ಮ ಹೇಗೋ ಹಾಗೆ ಆ ಕೀಟಹಾರಿ ಸಸ್ಯಗಳ ಚರ್ಮ, ದಟ್ ಈಸ್ ಎಪಿಡರ್ಮಿಸ್, ಆ ಕೆಲಸವನ್ನು ಮಾಡುತ್ತೆ. ಸ್ನೇಹಿತರೆ, ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನೋಡಿ, ಇದೇ ಕೀಟಹಾರಿ ಸಸ್ಯಗಳು. ಡ್ರಾಸೆರಾ, ಪಿಕ್ಚರ್ ಪ್ಲ್ಯಾಂಟ್ ಆ್ಯಂಡ್ ಯುಟ್ರಿಕ್ಯುಲೇರಿಯಾ, ಬಟರ್ ರಾಟ್, ಈ ಕೀಟಹಾರಿ ಸಸ್ಯಗಳ ಬಗ್ಗೆ ಸಂಪೂರ್ಣ ಕ್ಲಾಸನ್ನು ಸಾಧನಾ ಶಂಕರ್ ಯೂಟ್ಯೂಬ್ ಚಾನಲ್ ಮಾಡಿದ್ದೀನಿ. ಒಂದು 30 ಮಿನಿಟ್ಸ್ ಅದರ ಬಗ್ಗೆನೇ ಇದೆ, ನೋಡ್ಕೊಳ್ಳಿ ಸ್ನೇಹಿತರೆ. ಈ ಬ್ಯೂಟಿಫುಲ್ ಕ್ಲಾಸ್ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನಮ್ಗೆ ಹೇಗೆ ಸ್ಕಿನ್ ಪ್ರೊಟೆಕ್ಷನ್ ಮಾಡ್ತದೋ, ನಮ್ಗೆ ಹೇಗೆ ಅನ್ವಾಂಟೆಡ್ ಮೆಟೀರಿಯಲ್ಸನ್ನು ಹೊರಗಡೆ ಹಾಕತ್ತೋ, ಅದೇ ರೀತಿ ಸಸ್ಯಗಳ ಸ್ಕಿನ್ ಬಗ್ಗೆ ಅರ್ಥ ಆಗಿದೆ. ಮುಂದಿನ ಕ್ಲಾಸಲ್ಲಿ ಈ ಬ್ಯೂಟಿಫುಲ್ ಹುಡುಗಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಸ್ಕಿನ್ ನೋಡಿ, ಸಸ್ಯಗಳ ಒಂದು ತೆಳುವಾಗಿರ್ತಕ್ಕಂಥ ಒಂದೇ ಲೇಯರ್ ಇರೋದ್ರಿಂದ ಎಪಿಡರ್ಮಿಸ್ ಅಂತ ಕರಿತೀವಿ ಸಸ್ಯಗಳ ಸ್ಕಿನ್ಗೆ. ಬಟ್ ನಮ್ಮ ಸ್ಕಿನ್ಗೆ ಎಪಿಡರ್ಮಿಸ್ ಅಂತ ಕರೆಯಲ್ಲ ನಾವು, ಯಾಕಂದರೆ ನಮ್ಮ ಸ್ಕಿನ್ನಲ್ಲಿ ಅನೇಕ ಲೇಯರ್ಗಳಿವೆ. ಯಾವ ಲೇಯರಲ್ಲಿ ಮೆಲನಿನ್ ಇದೆ, ಯಾವ ಲೇಯರಲ್ಲಿ ಫ್ಯಾಟ್ಸ್ ಇದೆ, ಅಂದರೆ ನಮ್ಮ ಹೇರ್ಸ್ಗಳು ಯಾವ ರೀತಿ ಬೆಳವಣಿಗೆ ಆಗುತ್ತೆ, ಮೆಲನಿನ್ ಚರ್ಮಕ್ಕೆ ಮಾತ್ರ ಚರ್ಮದ ಬಣ್ಣಕ್ಕೆ ಮಾತ್ರ ಕಾರಣನ, ಹೇರ್ಸ್ ಬಣ್ಣಕ್ಕೆ ಕಾರಣನ, ಆರ್ ಕಣ್ಣಿನ ಬಣ್ಣಕ್ಕೆ ಕಾರಣ, ಕಂಪ್ಲೀಟ್ ಇನ್ ಡೀಟೇಲ್ ಕ್ಲಾಸನ್ನು ನಾನು ನಿಮಗೆ ಮುಂದಿನ ಕ್ಲಾಸಲ್ಲಿ ನಮ್ಮ ಸ್ಕಿನ್ ಬಗ್ಗೆ ಚರ್ಚೆ ಮಾಡ್ತೀನಿ ಸ್ನೇಹಿತರೆ. ಸಾಧನಾ ಶಂಕರ್ ಅಕಾಡೆಮಿಲಿ ಸೀರೀಸ್ ಕ್ಲಾಸಸ್ಗಳು ಬರ್ತಾಯಿದೆ, ನೋಡ್ಕೊಳ್ಳಿ, ಎಂಜಾಯ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ. ಭಗವಂತ ನಿಮಗೂ ನಮಗೆಲ್ರಿಗೂ ಒಳ್ಳೇದು ಮಾಡಲಿ. ನಮಸ್ಕಾರ.